ವಿಜಯಪುರದಲ್ಲಿ ಹಾಡಹಗಲೇ ಮಹಾ ದರೋಡೆಯಾಗಿದೆ. ಗನ್ ತೋರಿಸಿ ಬಂಗಾರದ ಅಂಗಡಿಯನ್ನ ಖದೀಮರು ದರೋಡೆ ಮಾಡಿದ್ದಾರೆ. ಚಡಚಣ ತಾಲೂಕಿನ ಹಲಸಂಗಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಹಾಡಹಗಲೇ ವಿಜಯಪುರದಲ್ಲಿ ಮತ್ತೊಮ್ಮೆ ಈಗ ದರೋಡೆ ಆಗಿದೆ. ಈ ದರೋಡೆಯಿಂದ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಬೈಕ್ನಲ್ಲಿ ಬಂದಿದ್ದಂತಹ ಇಬ್ಬರು ಮುಸುಕುಧಾರಿಗಳಿಂದ ಈ ಕೃತ್ಯವನ್ನ ಎಸಗಲಾಗಿದೆ. ದರೋಡೆ ಮಾಡಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಕಳ್ಳರು. ಈಗಾಗಲೇ ಸ್ಥಳಕ್ಕೆ ಎಸ್ಪಿ ನಿಂಬರಗಿ, ಎಎಸ್ಪಿ ರಾಮನಗೌಡ ಹಟ್ಟಿ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಮಹಾರುದ್ರ ಕಂಚಗಾರ ಅನ್ನೋರಿಗೆ ಸೇರಿದಂತಹ ಚಿನ್ನದ ಅಂಗಡಿಯನ್ನ ಖದೀಮರು ದರೋಡೆ ಮಾಡಿದ್ದಾರೆ. ಆತ್ಮಲಿಂಗ ಎಂಬ ಯುವಕನ ಬಲಗಾಲಿಗೆ ಗುಂಡು ತಾಗಿದೆ. ಆತ್ಮಲಿಂಗ ಹೂಗಾರ ವಿಜಯಪುರ ಖಾಸಗಿ ಆಸ್ಪತ್ರೆಗೆ ದಾಖಲು ಆಗಿ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಹಾಡ ಹಗಲೇ ವಿಜಯಪುರದಲ್ಲಿ ಖದೀಮರು ಚಿನ್ನದ ಅಂಗಡಿಯನ್ನ ದರೋಡೆ ಮಾಡಿದ್ದಾರೆ. ಗನ್ ತೋರಿಸಿ ಬೆದರಿಕೆ ಹಾಕಿ ಚಿನ್ನದ ಅಂಗಡಿಯನ್ನ ಕಂಪ್ಲೀಟ್ ದರೋಡೆ ಮಾಡಿದ್ದಾರೆ. ಹಾಗಿದ್ರೆ ಎಷ್ಟು ಕೆಜಿ ಚಿನ್ನವನ್ನ ಖದೀಮರು ಕದ್ದೊಯ್ದಿದ್ದಾರೆ, ಜೊತೆಗೆ ಇವರಿಬ್ಬರ ಮೂಲ ಏನು, ಯಾವ ರೀತಿಯಾಗಿ ಇವರ ಪ್ಲಾನ್ ಇತ್ತು ಅನ್ನುವಂಥದ್ದು ಪೊಲೀಸರು ಈಗ ತನಿಖೆ ಮಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರುರಾಜ್, ಎಷ್ಟೊತ್ತಿಗೆ ಹೇಗಾಯ್ತು ಈ ದರೋಡೆ, ಜೊತೆಗೆ ಚಿನ್ನದ ಅಂಗಡಿಯಲ್ಲಿದ್ದಂತಹ ಎಷ್ಟು ಕೆಜಿ ಚಿನ್ನವನ್ನ ಖದೀಮರು ಕದ್ದೊಯ್ದಿದ್ದಾರೆ? ಚೈತ್ರ ಅಂತಂದ್ರೆ ಇವತ್ತು ಸಂಜೆ 4 ಗಂಟೆ ಸುಮಾರು ವಿಜಯಪುರ ಜಿಲ್ಲೆಯ ಗಡಿ ಗ್ರಾಮ ಆಗಿರುವಂತಹ ಒಂದು ಹಲಸಂಗಿ ಅನ್ನೋ ಗ್ರಾಮ ಇದೆ, ಅಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಸಂಜೆ 4 ಗಂಟೆ ಸುಮಾರಿಗೆ ಆ ಘಟನೆ ನಡೆದಿದೆ ಅಂತ ಹೇಳಿ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯವಾಗ್ತಿರುತ್ತದೆ. ಕಂಚಿಗಾರ್ ಅನ್ನೋರು ಒಂದು ಚಿನ್ನದ ಅಂಗಡಿಗೆ ಇಬ್ಬರು ಆಗಂತುಕರು ಬಂದು ಗನ್ನನ್ನು ತೋರಿಸಿ ದರೋಡೆಯನ್ನ ಮಾಡಿದ್ದಾರೆ. ಬುಲೆಟ್ ಗಾಡಿಯಲ್ಲಿ ಅವರು ಗ್ರಾಮಕ್ಕೆ ಬಂದಂತ ವೇಳೆ ಅಂಗಡಿಗೆ ಬಂದು ಅವನಿಗೆ ಗನ್ನನ್ನು ತೋರಿಸ್ತಾರೆ. ಅದೇ ಸಮಯಕ್ಕೆ ಓರ್ವ ವೃದ್ಧೆ ಸಹಿತ ಅಂಗಡಿಗೆ ಬಂದು ಅದ್ರ ಎದುರುಗಡೆ ಕೂತ್ಕೊಂಡಿರ್ತಾಳೆ. ಆ ವೃದ್ಧೆ ಗೊತ್ತಿರಲ್ಲ ಒಳಗಡೆ ದರೋಡೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಷ್ಟೊತ್ತಿಗೆ ವೃದ್ಧೆ ಬಂದ ತಕ್ಷಣ ಅವರು ಮತ್ತೆ ಆಕೆಗೂ ಗನ್ ತೋರಿಸ್ತಾರೆ. ಬಳಿಕ ಕೈ ಮುಗ್ದು ಅಲ್ಲಿಂದ ಸರ್ಕೊಂಡು ಹೋಗ್ತಾಳೆ. ಸದ್ಯ ಈಗ SP ಸೇರಿದಂತೆ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದಾರೆ. ಎಷ್ಟು ಪ್ರಮಾಣದಲ್ಲಿ ರಾಬರಿ ಆಗಿದೆ ಏನು ಅನ್ನೋದ್ರ ಬಗ್ಗೆ ಮಾಲೀಕನಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಆಗಂತಕರು ಪರಾರಿ ಆಗುವ ವೇಳೆ ಒಂದು ಗುಂಡನ್ನು ಹಾರಿಸಿರ್ತಾರೆ. ಒಟ್ಟು 2 ರೌಂಡ್ ಗುಂಡು ಹಾರಿಸಿರ್ಬೋದು ಅಂತ ಹೇಳಿ ಪ್ರಾಥಮಿಕವಾಗಿ ಮಾಹಿತಿ ಇರುವಂಥದ್ದು. ಅದು ಓರ್ವನ ಕಾಲಿಗೆ ತಗಲಿರುವಂಥದ್ದು. ಆತನ ವಿಜಯಪುರದ BLD ಆಸ್ಪತ್ರೆಗೆ ಈಗ ಸದ್ಯಕ್ಕೆ ರವಾನೆ ಮಾಡಿರುವಂಥದ್ದು. ಚೈತ್ರ, ಗುರುರಾಜ್, ಈಗ ಆತ್ಮಲಿಂಗನ ಸ್ಥಿತಿ ಹೇಗಿದೆ? ಸೊ ಬಲಗಾಲಿಗೆ ಮಾತ್ರ ಪೆಟ್ಟ ಆಗಿದೆಯಾ ಅಥವಾ 2 ಸುತ್ತಿನ ಗುಂಡಿನಲ್ಲಿ ಏನಾದ್ರೂ ಅಪಾಯಕಾರಿ ಆಗುವಂತಹ ಘಟನೆ ಏನಾದ್ರೂ ನಡೀತಾ? ಜೊತೆಗೆ ಆ ಒಂದು ಚಿನ್ನದ ಅಂಗಡಿಯಲ್ಲಿ ಎಷ್ಟು ಜನ ಇದ್ರು, ಮಾಲೀಕರು ಇದ್ರ, ಕೆಲಸಗಾರರು ಇದ್ರ, ಅವರನ್ನೆಲ್ಲ ಬೆದರಿಸಿ ಎಷ್ಟು ಕೆಜಿ ಚಿನ್ನ ಕದ್ಕೊಂಡು ಹೋಗಿದ್ದಾರೆ? ಚೈತ್ರ, ಏನಂದ್ರೆ ಈಗ ಆತನ ಬಲಗಾಲಿಗೆ ಗುಂಡು ತಾಗಿದ್ರಿಂದಾಗಿ ಆತನನ್ನ ಈಗ ಆಸ್ಪತ್ರೆಯಿಂದ ಕರ್ಕೊಂಡ್ ಬರ್ತಾ ಇರುವಂತದ್ದು. ಹಾಗಾಗಿ ಇಲ್ಲಿ ತಪಾಸಣೆ ಬಳಿಕ ಎಷ್ಟು ಪ್ರಮಾಣದಲ್ಲಿ ಗಾಯ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ವೈದ್ಯರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಚಿನ್ನದ ಅಂಗಡಿಯಲ್ಲಿ ರಾಬರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಪ್ರಮಾಣದಲ್ಲಿ ರಾಬರಿ ಮಾಡಿದ್ದಾರೆ ಅಂತ ಹೇಳಿ ಪ್ರಾಥಮಿಕವಾಗಿ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಆದ್ರೆ ಪ್ರಾಥಮಿಕವಾಗಿ ಮತ್ತು ಸ್ಥಳೀಯರು ಮಾಹಿತಿ ಕಲೆ ಹಾಕೋ ಪ್ರಕಾರ ಅಲ್ಪ ಪ್ರಮಾಣದಲ್ಲಿ ಮಾತ್ರ ಆಗಿರ್ಬೋದು ಅಂತ ಹೇಳಿ. ಅಂದ್ರೆ ಇವತ್ತು ಅವ್ರ ಅಂಗಡಿಯಲ್ಲಿ ಚಿನ್ನ ಇರಲಿಲ್ಲ, ಹಾಗಾಗಿ ಅಲ್ಪ ಪ್ರಮಾಣದಲ್ಲಿ ಮಾತ್ರ ಆಗಿರ್ಬೋದು ಅಂತ ಹೇಳಿ. ಆದ್ರೆ ಹಾಡುವಾಗಲೇ ಸುಮಾರು 4 ಗಂಟೆ ಸುಮಾರಿಗೆ ಬಂದು ಈ ರೀತಿ ಗಡಿ ಗ್ರಾಮಗಳಲ್ಲಿ ರಾಬರಿ ಮಾಡ್ತಾರೆ ಅಂದ್ರೆ ಬಹುತೇಕ ಈ ಭಾಗದಲ್ಲಿ ಒಂದ್ ರೀತಿ ಆತಂಕ ಇರುವಂತದ್ದು. ಈ ಹಲಸಂಗಿ ಗ್ರಾಮ ಅನ್ನೋದೇನಿದೆ ಇದು ಮಹಾರಾಷ್ಟ್ರದ ಮತ್ತೆ ಕರ್ನಾಟಕದ ಭೀಮಾ ನದಿಯ ಗಡಿಯ ಭಾಗದಲ್ಲಿ ಬರುವಂತಹ ಗ್ರಾಮಗಳು. ಹಾಗಾಗಿ ಇಲ್ಲಿಂದ ರಾಬರಿ ಮಾಡಿದ್ರೆ ಮಹಾರಾಷ್ಟ್ರಕ್ಕೆ ಬೇಗ ಎಸ್ಕೇಪ್ ಆಗ್ಬೋದು ಅಂತ ಹೇಳಿ. ಯಾಕಂದ್ರೆ ರಾಷ್ಟ್ರೀಯ ಹೆದ್ದಾರಿ ಇದೆ, ಉತ್ತರ ಭಾರತ ಮತ್ತೆ ದಕ್ಷಿಣ ಭಾರತಕ್ಕೆ ಕನೆಕ್ಟ್ ಮಾಡುವಂತಹ ರಾಷ್ಟ್ರೀಯ ಹೆದ್ದಾರಿ ಇದೇ ಗ್ರಾಮದಿಂದ ಸ್ವಲ್ಪ ದೂರದಲ್ಲಿದೆ. ಹಾಗಾಗಿ ಪರಾರಿ ಆಗೋಕೆ ಒಂದ್ ರೀತಿ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಕೃತ ಈ ಭಾಗದಲ್ಲಿ ಜಾಸ್ತಿ ಆಗ್ತಾ ಇರುವಂತದ್ದು. ಹಾಗಾಗಿ ಇದನ್ನು ಅದೇ ರೀತಿ ಆಗಿರ್ಬೋದು ಅನ್ನೋದು ಒಂದು ಪ್ರಾಥಮಿಕವಾಗಿರುವಂತಹ ಮಾಹಿತಿ. ಚೈತ್ರ, ಓಕೆ, ಥ್ಯಾಂಕ್ ಯು.